ಪಹಲ್ಗಾಮ್ ದಾಳಿಗೆ ಪ್ರತೀಕಾರ ತೀರಿಸಿಕೊಳ್ಳೋದಕ್ಕೆ ಭಾರತ ಕೊನೆಗೂ ಸನ್ನದ್ಧ ಪರಿಸ್ಥಿತಿಗೆ ಬಂದು ನಿಂತಿದೆ. ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅನ್ನೋದಕ್ಕೆ ಒಂದು ಅಪ್ಡೇಟ್ ಇದೆ, ನಿಮ್ಗೆ ಕೊಟ್ಬಿಡ್ತೀವಿ ನಾವು. ನಾಳೆ ಎಲ್ಲ ರಾಜ್ಯಗಳ 244 ಜಿಲ್ಲೆಗಳಲ್ಲಿ ಯುದ್ಧದ ಮಾಕ್ ಡ್ರಿಲ್ ಅನ್ನ ನಡೆಸಲಾಗುತ್ತೆ. ಎಷ್ಟು ಗಂಭೀರವಾಗ್ತಾ ಇದೆ ಪರಿಸ್ಥಿತಿ ಅನ್ನೋದಕ್ಕೆ ಇದು ತಾಜಾ ಉದಾಹರಣೆ. ಮುಖ್ಯ ಕಾರ್ಯದರ್ಶಿಗಳಿಗೆ ಗೃಹ ಸಚಿವಾಲಯದಿಂದ ಪತ್ರವೊಂದು ರವಾನೆಯಾಗಿದೆ. 244 ಜಿಲ್ಲೆಗಳಲ್ಲಿ ವಿದ್ಯುತ್ ದೀಪಗಳನ್ನು ಬಂದ್ ಮಾಡಲಾಗುತ್ತೆ. ಹೇಳ್ತೀವಿ ನಿಮಗೆ ಮಾಕ್ ಡ್ರಿಲ್ ಅಂದ್ರೆ ಏನು, ಯಾವಾಗ ಬಳಸಲಾಗಿತ್ತು ಎಲ್ಲ ಹೇಳ್ತೀವಿ. ಯುದ್ಧ ನೋಡದ ಇಂದಿನ ಪೀಳಿಗೆಗೆ ಸ್ವಯಂ ರಕ್ಷಣೆಯ ಬಗ್ಗೆ ಇಲ್ಲಿ ಜಾಗೃತಿ ಮೂಡಿಸೋ ಕೆಲಸ ಆಗುತ್ತೆ. ನಗರ, ಜಿಲ್ಲೆ, ಗ್ರಾಮೀಣ ಭಾಗದಲ್ಲೂ ಯುದ್ಧದ ಅಣಕು ಪ್ರದರ್ಶನ ಆಗುತ್ತೆ. ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು NCC, NSS ಸೇರಿದಂತೆ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳ ತಂಡದ ಜೊತೆಗೆ ಸಮನ್ವಯ ಸಾಧಿಸಿ ಮಾಕ್ ಡ್ರಿಲ್ಗೆ ಸೂಚನೆಯನ್ನ ಕೊಡಲಾಗಿದೆ. ವಿಪತ್ತಿನ ಸಂದರ್ಭದಲ್ಲಿ ಸಿವಿಲ್ ಡಿಫೆನ್ಸ್ನ ಕಾರ್ಯವೈಖರಿಯ ಹೇಗಿರಬೇಕು ಅನ್ನೋದನ್ನ ಮಾಕ್ ಡ್ರಿಲ್ ಮೂಲಕ ತಿಳಿಸಲಾಗುತ್ತೆ. ಈ ಹಿಂದೆ 1971ರ ಭಾರತ ಪಾಕ್ ಯುದ್ಧ, ಬಾಂಗ್ಲಾದೇಶ ವಿಮೋಚನೆಗಾಗಿ ನಡೆದಂತಹ ಯುದ್ಧ ಇತ್ತಲ್ಲ, ಆ ಟೈಮ್ನಲ್ಲಿ ಮಾಕ್ ಡ್ರಿಲ್ ಅನ್ನು ನಡೆಸಲಾಗಿತ್ತು. ಆಲ್ಮೋಸ್ಟ್ ಒಂದು 54 ವರ್ಷ ಕಳೆದು ಹೋಗಿದೆ ಇದನ್ನೆಲ್ಲ ನೋಡಿ. ಈಗಿನ ಜನ್ರೇಷನ್ ಅಂದರೆ ನಾವೆಲ್ಲ ವರ್ಕಿಂಗ್ ಕ್ಲಾಸ್ ಯಾರಿದ್ದೀವಿ, ಅವ್ರು ಯಾರೂ ಯುದ್ಧವನ್ನು ನೋಡಿಲ್ಲ. ಅಂದರೆ ಈ 30 ವರ್ಷದ ಆಸ್ಪಾಸ್ನವರು ಅಥವಾ 20 ವರ್ಷದ ಆಸ್ಪಾಸ್ನವ್ರು ಕೇಳಿದ್ವಿ ಅಷ್ಟೇ, ಓದಿದ್ವಿ, ಕೇಳಿದ್ವಿ, ಹಿಂಗಿತ್ತಂತೆ, ಹಿಂಗಾಗಿತ್ತಂತೆ, ಹಿಂಗೆ ದೀಪಗಳನ್ನು ಬಂದ್ ಮಾಡಿದ್ರಂತೆ, ಸೆಕೆಂಡ್ ವರ್ಲ್ಡ್ ವಾರ್ನಲ್ಲಿ ಹಿಂಗಿತ್ತಂತೆ, 1971 ವಾರ್ನಲ್ಲಿ ಹಿಂಗಿತ್ತಂತೆ ಅಂತ ಕೇಳಿದ್ವಿ. ಬಟ್ ಅಂಥದ್ದೊಂದು ಪರಿಸ್ಥಿತಿ ಸಂಭವ್ಯ ಎದುರಾಗಬಹುದು ಅನ್ನೋ ಮುನ್ಸೂಚನೆಯನ್ನು ಜನರಿಗೆ ಕೊಡೋ ಕೆಲಸವನ್ನು ಕೇಂದ್ರ ಮಾಡ್ದಂಗಿದೆ. ಬೇಸಿಕಲಿ ಮಾನಸಿಕವಾಗಿ ಸಿದ್ಧ ಮಾಡ್ತಾ ಇದೆ ಯುದ್ಧಕ್ಕೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಾಂದರೆ ಮಾಕ್ ಡ್ರಿಲ್ನಂತಹ ಅಣಕು ಕಾರ್ಯಾಚರಣೆ ತುರ್ತಾಗಿ ಮಾಡಿ ಅಂತ ಹೇಳಿ ಸೂಚನೆಗಳು ಬರಲ್ಲ. ಆಮೇಲೆ ಅಲ್ಲೊಂದಷ್ಟು ಪಾಯಿಂಟ್ಸನ್ನು ಕೂಡ, ಕೀ ನೋಟ್ಸನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನು ಕೂಡ ನಾವು ಹೇಳ್ತೀವಿ ನಿಮಗೆ. ಮಾಕ್ ಡ್ರಿಲ್ ಆದೇಶದ ಪ್ರತಿಯ ನೋಟಿಫಿಕೇಷನ್ನ ಪ್ರತಿಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಈಗಾಗಲೇ ಪಂಜಾಬ್ನ ಭಾಗದಲ್ಲಿ ಮಾಕ್ ಡ್ರಿಲ್ ಹೇಗೆ ನಡೀತು ಅನ್ನೋದನ್ನು ನಾವು ನಿನ್ನೆ ಬುಲೆಟಿನಲ್ಲಿ ನಿಮ್ಗೆ ಹೇಳ್ತಾ ಇದ್ವಿ. ಸೊ ಈಗ ಆಲ್ಮೋಸ್ಟ್ ಮೇ 7ನೇ ತಾರೀಕು ಅಂದರೆ ನಾಳೆ ನಡೆಯುವಂತಹ ಮಾಕ್ ಡ್ರಿಲ್ಗೆ ದೇಶದ ಯುವ ಪೀಳಿಗೆ ಕೂಡ ಸಾಕ್ಷಿ ಆಗ್ತಾ ಇದೆ. ಎಲ್ಲ ಜಿಲ್ಲೆಯ DC, NSS, NCC ಸೇರಿದಂತೆ ಎಲ್ಲರಿಗೂ ಕೂಡ ಸೂಚನೆಯನ್ನು ಕೊಡಲಾಗಿದೆ. ವಾಲಂಟಿಯರ್ಸ್ ಜಾಸ್ತಿ ಇದ್ದಾರೆ, ಅವರಿಗೆಲ್ಲ ಒಂದು ಟ್ರೈನಿಂಗ್ ಇರುತ್ತೆ, ಬೇಸಿಕ್ ಟ್ರೈನಿಂಗ್ ಇರುತ್ತೆ. ಸೊ ಅವರ ಸಹಕಾರದಲ್ಲಿ, ಸಹಭಾಗಿತ್ವದಲ್ಲಿ ಇದನ್ನು ನಡೆಸಬೇಕು ಅತ್ಯಂತ ಯೋಚಿತವಾಗಿ ಅಂತ ಹೇಳಲಾಗ್ತಾ ಇದೆ. ದೇಶ ಮತ್ತೊಂದು ಸಂಕಷ್ಟದ ನೆರಳಿಗೆ ಬಂದು ತಲುಪ್ತಾ ಇದೆಯಾ ಅನ್ನುವಂಥದ್ದು ಒಂದು ಅನುಮಾನ ಕಾರಣ ಆಗ್ತಾ ಇದೆ. ಬಟ್ ಏನೇ ಆಗಲಿ, ದೇಶದ ಸಾರ್ವಭೌಮತೆ, ಭದ್ರತೆ, ರಕ್ಷಣೆ ಎಲ್ಲಕ್ಕೂ ಕೂಡ ಕೆಲ ಸಂದರ್ಭಗಳು, ಕೆಲ ಪರಿಸ್ಥಿತಿಗಳು ಅನಿವಾರ್ಯ. ಹೀಗಾಗಿ ನಾಳಿನಿಂದ ಏನಾಗುತ್ತೆ ಅನ್ನೋಂಥದ್ದು ಕುತೂಹಲ. ಮತ್ತು ಭಾರತ, ನೀವು ಗಮನಿಸಿರ್ಬೋದು, ಪ್ರಧಾನಿ ನರೇಂದ್ರ ಮೋದಿ ಅವರು ಸಭೆ ಮೇಲೆ ಸಭೆಯನ್ನು ಒಂದು ಸತಿಗೆ ವಾಯುಸೇನೆ ಮುಖ್ಯಸ್ಥರನ್ನ ಕರೆದು ಮಾಡಿದ್ರೆ, ಆರ್ಮಿಯವ್ರನ್ನ ಕರೆದು ಮಾಡ್ತಾ ಇದ್ದಾರೆ, ಎಲ್ಲರನ್ನು ಕೂಡ ಒಂದೊಂದು ದಿನ ಕರೆದು ಮಾತಾಡ್ತಾ ಇದ್ದಾರೆ. ಬಟ್ ಏನು ಮಾತಾಡಿದ್ರು, ಏನಾಯಿತು ಎಲ್ಲವೂ ಕೂಡ ಗೌಪ್ಯವಾಗಿ ಇಟ್ಟಿದ್ದಾರೆ.